ಎಸ್ ಲೇಡಿ ಗೆಟಪ್ ಅಂದ ತಕ್ಷಣ ಈಗ ಆಗ್ಲೇ ನೋಡ್ತಾ ಇದ್ದೆ ನಾನು. ಲೇಡಿ ಗೆಟಪ್ ಜೊತೆಗೆ ವೇರಿಯೇಷನ್ ಆಫ್ ವಾಯ್ಸು ಬರ್ತಾ ಇದೆ. ಏನು ಹೆಂಗ್ ಹೇಳ್ತಿದ್ರಿ? ಹಾ, ಬೇಬಿ ಬಟ್ ದಯವಿಟ್ಟು ನನ್ನ ಬಾಳಿನ ದೀಪನ ಉರ್ಸಿ ಮಾವ ಉರ್ಸಿ. ಇದು ಜಗ್ಗೇಶ್ ಸರಿಗೆ ಹೇಳ್ತಾ ಇದ್ದಿದ್ದು. ಯೋಗರಾಜ್ ಸರಿಗೆ ನಾನು ಬೇಬಿ ಬಟ್ ಅಂತ ಕರಿತಿದ್ದೆ ಪ್ರೀತಿಯಿಂದ. ಯೋಗರಾಜ ನನ್ನ ಪ್ರೀತಿಯ ಬೇಬಿ ಬಟ್ ಅಂತ ಹೇಳ್ತಿದ್ದೆ. ಆ್ಯಂಡ್ ತಾರಮ್ಮಂಗೆ ಅತ್ತಿಗೆ ಅಂತ ಕರಿತಿದ್ದೆ. ಅದಕ್ಕೆಮ್ಮ ಅದಕ್ಕೆಮ್ಮ ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಮಾತ್ರನೇ ಗೊತ್ತಾಗೋದು. ಈ ಥರ ನಾನು ಅಳ್ತಾ ಇದ್ರು ನೀವು ಸುಮ್ಮನೆ ಕೂತಿದ್ರಲ್ಲ, ಇದು ಯಾವ ನ್ಯಾಯ ಹೇಳಿ ಅದಕ್ಕೆಮ್ಮ ಹೇಳಿ. ಸರ್ ಇಲ್ಲೂ ಅದೇ ಡೈಲಾಗ್ ಹೊಡ್ದು ಆಮೇಲೆ ಎಲ್ಲರೂ ನೋಡ್ದಾರಲ್ಲ ಏನು ಅನ್ಕೊಂತಾರೆ ಅಂದ್ರೆ ಪಕ್ಕ ಹುಡುಗಿನೇ ಅಂತಾನೆ ಅನ್ಕೊಂತಾರೆ ಸರ್. ಸೊ ಹಂಗಾಗಿ ನನ್ನ ವಯಸ್ಸಲ್ಲೇ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಮಾಡ್ತಿರೋದೇ ಆ ಕೆಲಸ. ಸೊ ಈಗ ಎಕ್ಸಾಂಪಲ್ ಸಾಕಷ್ಟು ಹಿಂದಿನ ಸೀಸನ್ಗಳಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಸೊ ಈಗ ಬಂದೇನು ನಿಮಗೆ ನೆಗೆಟಿವ್ ಕಮೆಂಟ್ಸ್ ಆಗಿರೋ ಪಾಸಿಟಿವ್ ಕಮೆಂಟ್ಸ್ ಯಾವುದೇ ಬಂದರೂ ಕೂಡ ಅದನ್ನ ನಾವು ಸ್ಫೂರ್ತಿಯಾಗಿ ತಗೋಬೇಕು. ಅವ್ರು ಅನ್ಕೊಳ್ಳೋರು ಅನ್ಕೊಂತಾ ಇರ್ತಾರೆ, ಆಡ್ಕೊಳ್ಳೋಂಥವ್ರು ಆಡ್ಕೊಳ್ತಾ ಇರ್ತಾರೆ, ಕಾಲು ಎಳೆಯೋರು ಕಾಲು ಎಳಿತಾನೆ ಇರ್ತಾರೆ. ನಮ್ಮ ಪಾಡಿಗೆ ನಾವು ಮುನ್ನುಗ್ತಾ ಇರೋಣ. ನಿಮ್ಗೆ ಅದು ದೇವ್ರು ವರವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ವರ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಅವ್ರು ಆಡ್ಕೊಳ್ತಾರೆ. ಅಂಡ್ ಇನ್ನೊಂದು ಏನಂತಂದ್ರೆ ನಿಮ್ಮ ಹೆಸರು, ನಿಮ್ಮ ಪರಿಚಯ ಅದನ್ನೆಲ್ಲ ಕೂಡ ಜಿ ಕನ್ನಡದ ವೀಕ್ಷಕರಿಗೆ ಹಾಗೇನೆ ಕನ್ನಡ ಕಿರುತೆರೆ ವೀಕ್ಷಕರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಡಿ ಏನಕ್ಕೆ ಬಂದ್ರಿ. ಸರ್ ನನ್ನ ಹೆಸರು ದರ್ಶನ್ ಜಿ ಅಂತ ಸರ್. ನಮ್ಮೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೊಡ್ಡಗರ್ಜೆ. ನಾನು ಓದಿದ್ದೆಲ್ಲ ದಾವಣಗೆರೆ. ಫಸ್ಟು ನಾನು ಏನು ಅಪ್ ಟು 6th ಬೆಂಗಳೂರಲ್ಲಿ ಓದಿದೆ. ಇಲ್ಲೇ ಬೆಂಗಳೂರಲ್ಲಿ ಅನುಪಮ ಸ್ಕೂಲಲ್ಲಿ ಓದ್ಕೊಂಡೆ. ಆಮೇಲೆ 6th ಕ್ರಿಸ್ತಶರಣ, ಆಮೇಲೆ ಅಲ್ಲಿಂದ ಬ್ರೈಟ್ ಫ್ಯೂಚರು ಇಷ್ಟೆಲ್ಲ ಓದ್ಕೊಂಡು ಬ್ರೈಟ್ ಫ್ಯೂಚರಲ್ಲಿ 10th ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬಾಳೆಹೊನ್ನೂರಿಗೆ ಹೋದೆ. ಬಾಳೆಹೊನ್ನೂರಲ್ಲಿ ಸಾಕಷ್ಟು ಕಲಿತೆ ಸರ್. ಆ್ಯಕ್ಚುಲಿ ಆ್ಯಕ್ಟಿಂಗ್ ಅನ್ನೋದು ನನಗೆ ಗೊತ್ತಾಗಿದ್ದಲ್ಲಿ ಸ್ಟೇಜ್ ಹತ್ತಿದ್ದು ಕೂಡ ಅಲ್ಲೇ. ನಾನು ಒಂದು ಸ್ಟೇಜ್ ಫಿಯರ್ ಕಳ್ಕೊಂಡಿದ್ದು ಕೂಡ ಬಾಳೆಹೊನ್ನೂರು SJRJC ಕಾಲೇಜಲ್ಲಿ ಓದಿದಾಗ. ಅಲ್ಲಿಂದ ನಾನು ಡೈರೆಕ್ಟು ಇವಾಗ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಬೇಕಾದ್ರೆ LLB ಮಾಡಿದ್ರೆ ಹೆಂಗಿರುತ್ತೆ. ಸೊ LLB ಮಾಡಿಕೊಂಡು ಎಲ್ಲ ದುಡ್ಡು ಮಾಡ್ಬೇಕಂತಲೇ ಯೋಚನೆ ಮಾಡ್ತಾರೆ. ಅಲ್ಲ, LLB ಮಾಡಿಕೊಂಡು ಒಂದಿಷ್ಟು ಜನಗಳಿಗೆ ಹೆಲ್ಪ್ ಮಾಡ್ಬೋದು, ಬಡವರಿಗೆ ಹೆಲ್ಪ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಲಾಯರ್ ಅಂತ ಬಂತಂದರೆ ದುಡ್ಡು ಇಸ್ಕೊತಾರೆ, ಅವ್ರು ಜಲ್ದಿ ಮುಗಿಸಲ್ಲ, ಈ ಥರ ಥಾಟೇ ಇದೆ. ಆ ಥಾಟ್ನ ತೆಗಿಬೇಕು. ಆ ಥಾಟ್ನ ತೆಗೆದು ಇಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ, ಈ ಥರ ಒಂದು ನ್ಯಾಯ ಕೊಡಿಸಿದ್ರೆ ಹೆಂಗಿರುತ್ತೆ. ಇದನ್ನ ಫ್ರೆಂಡ್ಸೇ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಜನಗಳಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ನಾನು LLB ಜಾಯ್ನ್ ಆದೆ. ಹೋಗ್ತಾ ಹೋಗ್ತಾ ನಾನು ಈ ವರ್ಷ ಏನು ಆಡಿಷನ್ ನಡೀತಿತ್ತಲ್ಲ, ಈ ವರ್ಷ ಕೊಡೋಣ ಅಂತಿದ್ದೆ. ಬೇಡ, LLB ಡ್ರಾಪ್ ಆಗುತ್ತೆ, ನೆಕ್ಸ್ಟ್ ವರ್ಷ ಕೊಡೋಣ. ನಮ್ದು LLB BA LLB 5 years, 5 ವರ್ಷ ಹಂಗೆ ಮುಂದಕ್ಕೆ ಹಾಕೋ ಬಂದಿದ್ದೆ. ಓಕೆ, ಫೈನಲಾಗಿ LLB ಮುಗೀತು. ಒಂದು ಎಕ್ಸಾಮ್ ಬರಲಿಲ್ಲ, ನಮ್ಮ ಅಕ್ಕನ ಮದುವೆ ಇತ್ತಂತ. ಫೈನಲಾಗಿ ಎಕ್ಸಾಮ್ ಮುಗೀತು. ಏನು ಮಾಡೋದು, ಕಾಮಿಡಿ ಕಿಲಾಡಿ ಆಡಿಷನ್ ಇದೆ, ರೆಡಿ ಆಗಬೇಕಂತ ಪ್ರಿಪೇರ್ ಆಗಬೇಕಾದ್ರೆ ಏನು ಲಾಸ್ಟ್ ಇಯರ್ 4th ಸೀಸನಲ್ಲಿ ಪ್ರತಾಪ್ ಅಂತ ಇದ್ದರು. ಅವ್ರ ಹತ್ರ ಹೋಗಿ ನಾನು ಸ್ವಲ್ಪ ಹಿಂಟ್ಸ್ ಎಲ್ಲ ಕೇಳ್ಕೊಂಡು ಅಲ್ಲಿಂದ ನಾನು ಮುಸ್ಲಿಂ ವೇಷ ಹಾಕ್ಕೊಂಡು ಆಡಿಷನಿಗೆ ಕೊಟ್ಟೆ. ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡಲ್ಲಿ ಏನಾದ್ರು ಡಿಫ್ರೆಂಟಾಗಿ ಕೊಡಬೇಕು. ಈಗ ಎಲ್ಲರೂ ಕುಡ್ಕೊಂಡು ಹುಚ್ಚಂದು ಫಿಲಮ್ ಅವ್ರದ್ದಾಗಲಿ ಇನ್ನೊಬ್ರದ್ದಾಗಲಿ ಮಾಡ್ಕೊಬರ್ತಾರೆ. ಓಕೆ, ಎಲ್ಲರೂ ನಾರ್ಮಲ್, ಅವರು ಕೂಡ ಮಿಕ್ಸ್ಚರ್ ಏನೋ ಡಿಫ್ರೆಂಟಾಗಿ ಕೇಳ್ತಾರೆ. ಹೋಗ್ತಾ 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 ಪೀಕೆ ಹೋಗುತ್ತಲ್ವಾ ಎಕ್ಸ್ಪೆಕ್ಟೇಷನ್. ಸೊ ಹಾಗಾಗಿ ಥರ್ಡ್ ರೌಂಡಲ್ಲಿ ಹುಡುಗಿದು ಹಾಕ್ಬಿಡೋಣ ಅಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಗಲಾಕ್ಷಿ ಅಂತ ಹೆಸರು ಹಿಡ್ಕೊಂಡು ಬಂದೆ ಸರ್. ಹೆಸರೇ ಅಗಲಾಕ್ಷಿ. ಏನು ನಮ್ಮ ಸೆಲೆಕ್ಟರ್ಸ್ ಮುಂದೆ ಹೋಗಿ ಅಗ್ಲಿಸ್ಕೊಂಡು ನಿಂತ್ಕೊಂಡೆ ಸರ್. ಸ್ಯಾರಿನಾ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಸ್ಯಾರಿನಾ ಅಗಲಾಕ್ಷಿ ಅಂತಿಂತ ಹೆಣ್ಣು ನಾನು ಅಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ, ನಾ ಬರುವ ದಾರಿ ಎಲ್ಲ ಗೌರವ ದಾರಿ, ಅತ್ತ ಇತ್ತ ಸುತ್ತಮುತ್ತ ನಿಲ್ಲುವರಲ್ಲ ಅಂತಾನೆ ಹೆಂಗ ಅಗ್ಲಿಸ್ಕೊಂಡು ನನ್ನ ಸೀರೆ, ನನ್ನ ಹೆಸರು ಅಗ್ಲಾಕ್ಷಿ ಅಂತ ಅಂದೆ ಸರ್. ಹೇಳದ್ ಕೇಳ್ರಿ. ಸೊ ಇದು ಡೈಲಾಗ್ ಹೊಡೆದ ತಕ್ಷಣ ಶರಣಯ್ಯ ಸರ್ ನಾನು ಮಗನೇ ಅಂತಂದ್ರೆ, ಅದಾದ್ಮೇಲೆ ನೆಕ್ಸ್ಟ್ ಅದೇ ಆ ರೋಲ್ ಫುಲ್ ಕಂಪ್ಲೀಟ್ ಮಾಡಿದೆ ಸರ್. ಹೆಸ್ರಿಗೆ ಹೆಂಗೆ ತಕ್ಕನಾಗ ಅಗ್ಲಾಕ್ಷಿ ಅನ್ನೋ ಪಾರ್ಟ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಲ್ಲಿಂದ ಡೈರೆಕ್ಟು ಮಗ ಏನೋ ಐತೆ ಡಿಫ್ರೆಂಟಾಗಿ ಬಂದವನೇ. ಅಲ್ಲಿಂದ ಡೈರೆಕ್ಟು ಏನು ನಮಗೆ ಆಡಿಷನ್ ಮಾಡಿದಾಗಲೂ ಅಷ್ಟೇ ನನಗೆ ಆ ರೋಲ್ ಬರುತ್ತೆ, ಏನಾದ್ರು ಒಂದು ಡಿಫ್ರೆಂಟಾಗಿ ಬರುತ್ತೆ ಅಂದರೆ ಮತ್ತೆ ಹುಡುಗಿ ರೋಲೇ ಬಂತು ಸರ್. ಓಕೆ, ಇದನ್ನು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೊ ಜಡ್ಜಸ್ನು ಇಂಟ್ರ್ಯಾಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಗರಾಜ್ ಸರ್ ಇದಾರಲ್ಲ, ಅವ್ರನ್ನ ನನ್ನ ಗಂಡ ಆ್ಯಂಡ್ ತಾರಮ್ಮನ ಅತ್ತಿಗೆ, ಜಗ್ಗೇಶ್ ಸರ್ನ ಇನ್ನೇನು ಮಾವ, ನಂಗೆ ನ್ಯಾಯ ಕೊಡಿಸ್ಬೇಕಂತ ಬಂದೆ. ನಿರಂಜನ್ ಸರ್ನು ಇನ್ವಾಲ್ವ್ ಮಾಡ್ಕೊಂಡು ಕಂಪ್ಲೀಟ್ ನಾನು ರೋದ್ನೆ ಹೇಳ್ಕೊಂಡು, ಈಗ ಅವ್ರು ಬರ್ದಿರೋ ಸಾಂಗು ಕತ್ಲಲ್ಲಿ ಕರಡಿಗೆ ಜಾಮೂನ್, ನಾನು ಅವ್ರ ಹೆಂಡ್ತಿ ಜಾಮೂನ್ ಕೊಡಿಸ್ರಿ ಅಂತ ಯಾವಾಗಲೂ ಕೇಳ್ತಿರ್ತೀನಿ, ಕೊಡಿಸಿಲ್ಲ. ಯಾಕೆ ನನಗೆ ಆಮೇಲೆ ಗೊತ್ತಾಯಿತು, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಯಾವತ್ತೂ ಹೋಗ್ಬಾರ್ದು ರೀ ಅಂದರೆ ನಾನು ಕರಡಿನ. ಈ ಥರ ಕ್ವಶನ್ಸ್ ಕ್ರಾಸ್ ಕ್ವಶನ್ಸ್ ಕೇಳ್ಕೊಂಡು
ನೀವು ಯೋಗರಾಜ್ ಭಟ್ರ ಹೆಂಡತಿ, ಅವ್ರ ರಿಯಲ್ ವೈಫ್ ಗೊತ್ತಾ ಅಂತ. ರೇಣುಕಾ ಮೇಡಮ್ ರೇಣುಕಾ ಮೇಡಮ್ ಇಲ್ಲ ಆಕ್ಚುಲಿ ಇನ್ನೊಂದು ಅವ್ರ ಬಗ್ಗೆ ಅವ್ರನ್ನ ಮೇನ್ ರೋಲ್ ಆಗಿ ಹಾಕೊಂಡು ಮಾಡ್ತಿದೀನಿ ಅಂತಂದ್ರೆ ಫುಲ್ ಕಂಪ್ಲೀಟ್ ಅವ್ರದ್ದು ಇಂಟ್ರೋ ನೋಡಿದೆ. ಫಸ್ಟ್ ಮದುವೆ ಆಗಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು ಎಲ್ಲ ಚೆಕ್ ಮಾಡಿದೆ. ಎಲ್ಲ ಚೆಕ್ ಮಾಡಿ ಎಲ್ಲ ರೆಫರ್ ಮಾಡಿ ಈ ವರ್ಷಕ್ಕೆ ಎಷ್ಟು ವರ್ಷ ಆಗಿದೆ, 24 ವರ್ಷ ಆಗಿದೆ ಅನ್ನೋದು ರೆಫರ್ ಮಾಡಿ, ಇಬ್ರು ಮಕ್ಳಿದಾರೆ ಅನ್ನೋದು ರೆಫರ್ ಮಾಡಿ, ಅವರಿಗೆ ಭಟ್ರಿಗೆ ಸ್ವಲ್ಪ ನೆನಪಿರಲ್ಲ, ದುಡ್ಡು ಲೆಕ್ಕ ಹಾಕಕ್ ಬರಲ್ಲ, ಅದೆಲ್ಲ ರೆಫರ್ ಮಾಡ್ಕೊಂಡು ಆಮೇಲೆ ರಾತ್ರಿ ಹೊತ್ತು ಅವ್ರಿಗೆ ಎಬ್ಸಿ ಡೈಲಾಗ್ ಬರೆಸ್ತಾರೆ. ಇದು ಕೂಡ ಆ್ಯಂಡ್ ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಇದ್ರೂ ತೋರ್ಸಕ್ ಬರಲ್ಲ. ಇದು ಪ್ರತಿಯೊಂದು ಸಾರಿ ಮದುವೆ ಆಗಿದ್ದು ಡೇಟ್ ಯಾವಾಗ, ಮಾರ್ಚ್ 8 ಅದೊಂದು ಪ್ರತಿಯೊಂದೂ ಎಲ್ಲ ನೆನ್ಪಿಡ್ಕೊಂಡು ಸರ್ರಿಗೆ ಕಾಲು ಎಳ್ಕೊಂತ ಕ್ವಶನ್ ಮಾಡ್ಕೊಂತ ಹೇಳ್ರಿ ನೋಡೋಣ ಅಂತ ಎಲ್ಲ ಕೇಳ್ಕೊಂಡು ಅವ್ರ ಬಗ್ಗೆ ರೋಲ್ ಮಾಡ್ಕೊಂಡು ಹೋದೆ ಸರ್. ಫೈನಲಿ ಅವರಿಗೆ ಅದೊಂಥರ ಏನೋ ಇಂಪ್ಯಾಕ್ಟ್ ಆಯಿತು, ಮಾಡ್ತೇನೆ ಅಂತ. ಸೊ ಹಾಗಾಗಿ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ್ಮೇಲೆ ಈಗ ನನಗೆ ಯಾರು ಹುಡುಗಿ ವೇಷ ಹಾಕೊಂಡಿದೆ ಅಂತ ಆಡ್ಕೊಂತೀನಿಲ್ಲ ಸರ್. ನನಗೆ ಅಟ್ಲೀಸ್ಟ್ ಒಂದು ರಿಜಿಸ್ಟ್ರೇಷನ್ ಅಂತಾರಲ್ಲ, ಈ ಊರ್ ಕಡೆ ಹೋದ್ರು ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ. ಈಗ ನನ್ನ ಮುಂದೆನೇ ಸರ್ ಇದು ಎಕ್ಸ್ಪೀರಿಯನ್ಸ್ ಆಗಿರೋದು. ದಾವಣಗೆರೆಗೆ ಹೋದೆ, ಇದೆಲ್ಲ ಆಡಿಷನ್ ಕೊಟ್ಟು ಎಲ್ಲ ರೋಲ್ ಎಲ್ಲ ಬಂತು, ಟೆಲಿಕಾಸ್ಟ್ ಆಯಿತು. ಟೀ ಕುಡಿಯೋಕೆ ಹೋಗಿದ್ದೀವಿ. ದಾವಣಗೆರೆ ಅವನೊಬ್ಬ ಹುಡುಗಿ ಕ್ಯಾರೆಕ್ಟರ್ ಹಾಕಿದ್ದ ಮರಿ, ಏನು ಸಕ್ಕತ್ತಾಗಿ ಮಾಡ್ದೆ ಗೊತ್ತಾ. ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸರ್, ದೇವ್ರಣ್ಣ ಇದು ನಂಬಲ್ಲ, ನಾನು ನನ್ನ ಫ್ರೆಂಡ್ಸ್ ಏನಿದ್ದೀವಿ ಪಕ್ಕದಲ್ಲೇ ನಿಂತಿದ್ದೀವಿ. ಮಗ ನಿನ್ನ ಬಗ್ಗೆ ಮಾತಾಡ್ತವ್ರೆ ಅಂತ ಕಣೋ. ನಾನು ಹೋಗೋರ ಹತ್ರ ಸರ್ ನಾನು ಎಂದಿದ್ರೆ ಬಯ್ಯಾರ, ಹೌದಾ ಹಂಗೆ ಅಲ್ಲಿ ಅಟ್ಲೀಸ್ಟ್ ನಾನು ಅವನೇ ಅಂತ ಹೇಳಿದ್ರು ನಂಬ್ತಾ ಇಲ್ಲ. ಸೊ ಅದೊಂದು ನಾನೇ ಕಣಯ್ಯ ಅಂತ ನನ್ನ ಫ್ರೆಂಡ್ಸ್ ನನಗೆ ಮೆಸೇಜ್, ಯಾರು ನಿಮ್ಮ ಅಕ್ಕನ ಅಂತ, ನಾನೇ ಕೊಂಡ್ರು ಅಂದ್ರೆ ನಂಬಲ್ಲ. ಸೊ ಈ ತರದೊಂದು ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮ ಸಹಪಾಠಿಗಳು ಒಂದು ಪ್ರೀತಿ ತೋರಿಸ್ತಾರೆ ಸರ್, ನಾನು ಆ ವೇಷ ಹಾಕೊಂಡಾಗ ಹೇಳಕ್ಕಾಗಲ್ಲ. ಅಂದ್ರೆ ಈಗ ನನಗೆ ನೀವ್ ಹೇಳಿದ್ದೆಲ್ಲ ನೋಡಿದ್ರೆ ನನಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ನಾನು ಅವಳಲ್ಲ ಅವನು ಅನ್ನೋದು ನಿಮ್ಗೆ ಸ್ಟಾಂಪ್ ಅನ್ನೋದು ಬೇಕು ಅಂತ. ಸರ್ ಯಾಕೋ ನೀವು ಎಲ್ಲರ ಗುಂಪಿಗೂ ಸೇರ್ಕೊಂಡ್ರೆ ಅನ್ಸುತ್ತೆ. ಹೌದು, ನಾನು ಅವಳಲ್ಲ ಅವನು, ದರ್ಶನ್ ಜಿ ಗರ್ಜೆ. ಓಕೆ, ನನ್ನ ಹೆಸರು ದರ್ಶನ್ ಜಿ ಅಂತ. ನಾನು ಹುಡುಗಿ ವೇಷ ಹಾಕ್ತೀನಿ. ಆ ಹುಡುಗಿ ವೇಷ ಹಾಕ್ದಾಗ ಮಾತ್ರ ಹುಡುಗ ಅಥವಾ ಸರಿ ಹುಡುಗಿ ಬಾಯಿಂದ ಒರಿಜಿನಲ್ ಆಗಿ ಬಾಯಿಂದ ಬರ್ತಾ ಇದೆ. ಆ ವೇಷ ಹಾಕ್ದಾಗ ಹುಡುಗಿ, ಈ ವೇಷ ಅಲ್ಲ ಇದು, ವೇಷ ಅಲ್ಲ ಇದು ಬಂತು. ದಯವಿಟ್ಟು ಇದನ್ನ ಹಾಕ್ಲೇಬೇಕು. ಇನ್ನೊಂದು ಅವ ಏನ್ ಅನ್ನೋದು ಅವಂಗ ಕನ್ಫ್ಯೂಸ್ ಐತಿ, ಹಂಗಾಗಿ ಕನ್ಫ್ಯೂಷನ್ ಅದನ್ನ ಕ್ಲಿಯರ್ ಮಾಡ್ಕೋ ಆಪಿ. ಇಲ್ಲ ಆಕ್ಚುಲಿ ಸರ್ ನಾನು ಹುಡುಗನೇ, ಎಲ್ಲರೂ ಹೇಳ್ತಾರೆ ಹುಡುಗನ ವೇಷ ಕಂಡು ಮಾಡಂತ. ನಾನ್ ಬಂದ್ಬಿಟ್ಟು ಆಕ್ಚುಲಿ ಸರ್ ಏನ್ ಹೇಳ್ಬೇಕು ಅಂತಂದ್ರೆ, ಈಗ ನನಗೆ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಮಾಡಿಸಿದ್ರಿ ಎಲ್ಲ ಕಡೆನು. ಈಗ ರಾತ್ರಿ ಹೊತ್ತಾದ ಕೂಡ ಈ ಚಸ್ಮಾ ತೆಗೆದೇ ನೆನಪಿಲ್ಲ ನನಗೆ, ಚಸ್ಮಾ ತೆಗೆದೇ ನೆನಪಿಲ್ಲ. ಆ ಲುಂಗಿ ಉಟ್ಕೊಂಡಿರ್ತೀನಿ, ಚಸ್ಮಾ ತೆಗೆದೇ ನೆನಪಿಲ್ಲ. ರಾತ್ರಿ ಹೊತ್ತು ಮಲ್ಕೊಂಡಿದ್ಮೇಲೆ ಚಸ್ಮಾ ಹಾಕೊಂಡೇ ಮಲ್ಕೊಂಡಿದ್ದೀನಿ ನಾನು, ನನಗದು ನೆನಪೇ ಇಲ್ಲ. ಸೊ ಅವರು ಆ ರೀತಿಯಾಗಿ ಇದನ್ನು ಮಾಡ್ಕೊಂಡು, ಇವಂದೇನಾಗಿದೆ ಅಂತಂದ್ರೆ ಇವನು ಡ್ರೆಸ್ ಅದನ್ನ ಎಲ್ಲ ರಿಮೂವ್ ಮಾಡಿದ್ರು ಕೂಡ ಇವಂದು ಉಡುಗೆ ತೊಡುಗೆಗಳಾಗಿರ್ಬೋದು, ಇವನು ನಡಿಗೆ ಆಗಿರ್ಬೋದು, ಸೇಮ್ ಟು ಸೇಮ್ ಅದನ್ನೇ ಕನ್ವರ್ಟ್ ಆಗ್ತಾ ಹೋಗ್ಬಿಟ್ಟ ಇವನು. ಅದು ಆಕ್ಚುಲಿ ಏನಾಯ್ತಂದ್ರೆ ಸರ್ ಇನ್ವಾಲ್ವ್ ಆಗ್ಬೇಕು. ಒಂದು ಈಗ ಮೇನ್ ಭಟ್ರ ಸರ್ ಹೆಂಡತಿ ಪಾರ್ಟ್ ಮಾಡ್ತಿರೋದಲ್ವಾ, ಸೊ ನಾವು ಹೆಂಗ್ ಬೇಕಂಗ್ ಮಾಡಕ್ ಬರಲ್ಲ. ಅಂಡ್ ಇನ್ನೊಂದು ಹುಡುಗಿಗೆ ರೆಸ್ಪೆಕ್ಟ್ ಕೊಡೋ ತರ ಮಾಡ್ಬೇಕು. ಅಲ್ಲಿ ಹೋಗ್ತಿರೋದು ಸಂಪ್ರದಾಯಸ್ಥ ಹೆಣ್ಣಿಂದು ಪಾರ್ಟ್. ನೀವು ಹೋಗಿ ನೀನು ಲೈಕ್ ಡಿ ತರ ಮಾಡಂಗಿಲ್ಲ. ಅದು ಹಂಗಾಗಿ ನೀನ್ ನೀಟಾಗಿ ಮಾಡ್ಬೇಕಪ್ಪ. ಡಿ ಅಂದ್ರೆ ಸರ್ ಅದು ನಮ್ಮ ಉಪೇಂದ್ರ ಸರ್ ಡಮ್ 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 ಅದು ಸೆನ್ಸರ್, ಅದು ಮಾಡಂಗಿಲ್ಲ. ಅಂಡ್ ಇನ್ನೊಂದು ನೀನ್ ಮಾಡ್ತೀಯ ಅಂದ್ರೆ ಆಮೇಲೆ ಇದನ್ನು ಮಾಡಂಗಿಲ್ಲ, ಆಯ್ತಾ. ಸೊ ಕಂಪ್ಲೀಟ್ ಹುಡುಗಿ ತರನೇ ರಿಜಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ನಾನೇನ್ ಮಾಡಿದೆ, 5 days ಸರ್, ಕಂಪ್ಲೀಟ್ 5 days ದಾರಿಲೋಗ ಹುಡುಗಿರನ್ನೆಲ್ಲ ಅಬ್ಸರ್ವ್ ಮಾಡೋದು. ಅವ್ರು ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ, ಅಬ್ಸರ್ವ್ ಮಾಡೋದು, ಅವ್ರ ಕೈ ಹಂಗೆ ಆಡಿಸ್ತಾರೆ, ಹಿಂಗೆ ಮಾಚ್ಕೊಂತಾರೆ, ಅದೆಲ್ಲ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪರಕಾಯ ಪ್ರವೇಶ ಮಾಡಿದೀನಿ ಸರ್. ಹೊರಗೆ ಬರೋದು ಗೊತ್ತಾಗ್ತಿಲ್ಲ, ಲೆಕ್ಕಕ್ಕೆ ಅಭಿಮನ್ಯು ಆಗ್ಬಿಟ್ಟಿದೀನಿ, ಚಕ್ರವ್ಯೂಹದೊಳಗೆ ನುಗ್ಗಿದೀನಿ. ಚುಸ್ತವ್ರೆ, ಹೆಂಗ್ ಚುಸ್ತವ್ರೆ ಅಂತ ನನಗೆ ಗೊತ್ತು, ಬಟ್ ಹೊರಗೆ ಬರೋದು ಗೊತ್ತಾಗ್ತಿಲ್ಲ. ಬರ್ತೀನಿ ಸರ್, ಖಂಡಿತ ಹೊರಗೆ ಬಂದೇ ಬರ್ತೀನಿ. ಏನು ಆಕ್ಟ್ ಮಾಡ್ಬೇಕು, ಇನ್ನ ಅವನು ಹುಡುಗಿ ಇನ್ವಾಲ್ವ್ ಅಲ್ಲೂ ಇದ್ದಾನೆ, ಹುಡುಗನ್ ತರ ಮಾಡ್ತಾನೆ ಇಲ್ಲ. ಹುಡುಗನ್ ತರ ಮಾಡೋದೇನ್ ಬಂದು ನಾನು ಹುಡುಗನ್ ತರ ಮಾಡೋದೇನ್ ಬಂತು, ನಾನು ಹುಡುಗನೇ, ಆಯ್ತಾ. ಇಲ್ಲ
ಫುಲ್ ಕನ್ಫ್ಯೂಷನ್ ಆಗಿದೆ ಹಿಂಗೆ ಮಾಡಿದ್ರೆ ನನಗೆ ಯಾರು ಹೆಣ್ಣು ಕೊಡಲ್ಲ, ದಯವಿಟ್ಟು ನಮ್ಮ ಮನೆ ದೀಪನ ಉರ್ಸಿ ಅಂತ ಕೇಳ್ಕೊ ಬಂದಿದ್ದೀನಿ, ನೀವು ಹಾರಿಸ್ತಾ ಇದ್ದೀರಾ. ಸೊ ಹಾಗಾಗಿ ಅಂಡ್ ಅಂಡ್ ನಮ್ಮೂರಲ್ಲಿ ಕೂಡ ಒಳ್ಳೆ ರೆಸ್ಪೆಕ್ಟ್, ಬಿಕಾಸ್ ನಮ್ಮೂರಲ್ಲಿ ಯಾರು ಕೂಡ ಈ ವೇದಿಕೆ ಅಲ್ಲ ಸರ್, ಮೇಯ್ನ್ ಆಗಿ ಟಿವಿ ಶೋಸ್ ಆಗ್ಲಿ ಎಲ್ಲೂ ಕೂಡ ಯಾರು ಬಂದಿಲ್ಲ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ ಯಾವ ಕಡೆನೂ ಕೂಡ. ಸೊ ಬಂದಿರೋದೊಂದು ಹೆಮ್ಮೆ ಎಲ್ರಿಗೂ, ಅವ್ರಿಗೊಂದು ಖುಷಿ. ಹೇಳೋದಿಷ್ಟೇ, ನಮ್ಮೂರ್ ಜನತೆ ನಿಮ್ಮ ಹೆಸರು ಉಳಿಸಿದ್ದೀನಿ, ನಮ್ಮೂರ ಹೆಸರು ಇಲ್ಲಿ ತಗೊಬಂದಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣಂಗೆ ಗಟ್ಟಿ ಚಟ್ನಿ ಜೊತೆ 2 ಇಡ್ಲಿ ಪಾರ್ಸಲ್ ನೀನ್ ಬರುತ್ತೆ, ಕಾಯು ಅಷ್ಟೇ. ಮಾತಾಡ್ಲಿ, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಬ್ಯಾರೆದ್ ಏನ್ರ ಮಾತಾಡೋ ಅದನ್ನ ಬಿಟ್ಟು ಬೇರೆದೇನಾರ ಮಾತಾಡ್ಬೇಕಂದ್ರೆ ನಾನು ಹುಡುಗನೇ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ನಿಮ್ಮ ಒಂದಷ್ಟು ಹಿನ್ನೆಲೆ, ನೀವು ಬರುವಿಕೆಗಾಗಿರ್ಬೋದು, ಏನಕ್ಕೋಸ್ಕರ ಬಂದ್ರಿ, ನಿಮ್ಮ ಊರನ್ನ ರೆಪ್ರೆಸೆಂಟ್ ಮಾಡಿದ್ದಾಗಿರ್ಬೋದು, ಸೊ ಅದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾಕಂತಂದ್ರೆ ಆರ್ಟಿಸ್ಟ್ ಅಂದ್ಮೇಲೆ ಅವ್ರ ಕಷ್ಟ ಏನು ಅನ್ನುವಂಥದ್ದು ಆನ್ ಸ್ಕ್ರೀನ್ ನಾವು ಯಾವುದೂ ತೋರಿಸ್ಕೊಳ್ಳಲ್ಲ, ಬಿಕಾಸ್ ಆ ಪರಕಾಯ ಪ್ರವೇಶವನ್ನ ನೀವು ಮಾಡ್ತೀರಾ. ಅದರ ಹಿಂದಿನ ಕಥೆಯನ್ನ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.